ನಮ್ ಕುಟುಂಬದವ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಾನು ಹುಟ್ಟಿದ್ದೆ ಆ ಮನೆಯಲ್ಲಿ ನನ್ನ ಎಲ್ಲರೂ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಮುಂದೆ ನಾವಿಬ್ರು ಮದ್ವೆ ಆದ್ಮೇಲೆ ನಾವು ನಮ್ ಕುಟುಂಬನ ಒಂದಾಗೋ ಹಾಗೆ ಮಾಡಿ ಹ್ಯಾಪಿಯಾಗಿ ನೋಡ್ಕೊಳ್ಳೋಣ. ನನ್ ಪ್ರಾಣ ಬೇಕಾದ್ರೂ ಬಿಟ್ಬಿಡ್ತೀನಿ, ಆದ್ರೆ ನಿನ್ನನ್ನ ಬಿಟ್ಕೊಡೋದಕ್ಕೆ ನಾನು ರೆಡಿ ಇಲ್ಲ. ಆದ್ಯ, ನನ್ನ ಪ್ರೀತಿಸ್ತಾ ಇದೀಯ ಅಲ್ವಾ? ಮತ್ ಮದ್ವೆ ಮಾಡ್ಕೊಳ್ಳೋದಕ್ಕೆ ಏನ್ ಪ್ರಾಬ್ಲಮ್? ಅಲ್ಲ, ಮದ್ವೆ ಮಾಡ್ಕೊಳಕ್ ಅದ್ ಯಾಕೆ ಅಷ್ಟೊಂದು ಯೋಚಿಸ್ತಾ ಇದೀಯ ಆದ್ಯ? ಇದುವರೆಗೂ ನಾನು ಮಾವನ್ಗೆ ವಿರುದ್ಧವಾಗಿ ಯಾವ ಕೆಲ್ಸನೂ ಮಾಡಿಲ್ಲ. ಆದ್ರೆ ನನ್ನಿಂದ ನೀನೆಲ್ಲಿ ದೂರ ಆಗ್ಬಿಡ್ತೀಯೋ ಅಂತ ಅವ್ರು ನೋಡಿದ ಸಂಬಂಧನೂ ನಾನು ಬಿಟ್ಟು ಬಂದಿದ್ದೀನಿ ಆದ್ಯ. ನೀನ್ ನನ್ನ ಪ್ರಾಣಕ್ಕಿಂತ ಹೆಚ್ಚು ಆದ್ಯ. ನೀನಿಲ್ಲ ಅಂದ್ರೆ ನಾನ್ ಬದುಕಿರಲ್ಲ. ಇನ್ ನನ್ನ ಕೈಲಾಗಲ್ಲ ಆದ್ಯ. ಇಡೀ ಜೀವನ ನಿನ್ ಜೊತೆ ಕಳಿಬೇಕು ಅಂತಿದ್ದೀನಿ. ನೀನ್ ಆಗಲ್ಲ ಅಂತಂದ್ರೆ ನಾನು ಇಲ್ಲೇ ಸತ್ತು ಹೋಗ್ತೀನಿ. ಬಾ ಆದ್ಯ, ನಾವು ಹೋಗಿ ಮದ್ವೆ ಮಾಡ್ಕೊಳ್ಳೋಣ. ಆದ್ಯ, ನಿನ್ಗೆ ಇಷ್ಟ ಇಲ್ಲದೆ ಇದ್ರೆ ಈ ಪ್ರಪಂಚದಿಂದ ದೂರ ಹೋಗಿ ಬದುಕೋಣ. ನಾನು ಬರೋದಿಲ್ಲ ಸೀನು. ನಾನು ನಿನ್ನ ಮದ್ವೆ ಮಾಡ್ಕೊಳ್ಳೋಕ್ ಆಗಲ್ಲ. ನೀನು ಚಾರುನೇ ಮದ್ವೆ ಮಾಡ್ಕೋಬೇಕು. ಮನೇಲಿ ಎಲ್ರ ಮುಖದಲ್ಲೂ ಆನಂದ ನೋಡ್ಬೇಕು. ವಾಪಸ್ ಹೋಗ್ಬಿಡು ಸೀನು. ಹೋಗಿ ನಿಮ್ಮಮ್ಮ ನೋಡಿರೋ ಸಂಬಂಧನ ಮದ್ವೆ ಮಾಡ್ಕೊ. ಇಷ್ಟು ದಿನ ನೀನ್ ನನ್ನ ಪ್ರೀತಿಸ್ತಾ ಇಲ್ಲ ಅಂತ ಅನ್ಕೊಂಡು ನೀನ್ ಹೇಳಿದ್ದನ್ನೆಲ್ಲ ಕೇಳಿದೆ ಆದ್ಯ. ನನ್ನ ಪ್ರೀತಿಸು ಅಂತ ನಾನ್ ನಿನ್ನ ಹತ್ರ ಕೇಳ್ಕೊಂಡ್ರೆ ನಿನಗ್ ಬೇಜಾರಾಗುತ್ತೇನೋ ಅಂತ ನಾನ್ ಸುಮ್ಮನಾಗ್ಬಿಡ್ತಿದ್ದೆ. ಆದ್ರೆ ಈಗ ನೀನ್ ನನ್ನ ಪ್ರೀತಿಸ್ತಾ ಇದೀಯ ಅಂತ ನನಗ್ ಗೊತ್ತಾಗಿದೆ. ನಾನಿಲ್ದೇ ಇದ್ರೆ ನೀನು ನೋವು ಅನುಭವಿಸ್ತೀಯ ಅಂತ ನನಗೆ ಅರ್ಥ ಆಗಿದೆ. ಈಗ್ಲೂ ನಿನ್ ಪ್ರೀತಿನ ಮುಚ್ಚಿಡೋದ್ರಲ್ಲಿ ಅರ್ಥನೇ ಇಲ್ಲ. ನೀನ್ ನನ್ನ ಪ್ರೀತಿಸ್ತಿದೀಯ ಅಂತ ಗೊತ್ತಾಗಿದ ತಕ್ಷಣ ಒಂದು ಕ್ಷಣನೂ ಕಾಯಕ್ಕಾಗ್ಲಿಲ್ಲ. ಇನ್ಮೇಲೆ ಒಂದು ಕ್ಷಣನೂ ನಿನ್ನ ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಆದ್ಯ. ಸೀನು, ನನ್ ಮಮ್ಮ ಒಂದ್ಸಲ ಮಾಡಿದ ತಪ್ಪಿಗೆ ಜೀವನ ಪೂರ್ತಿ ನೋವು ಅನುಭವಿಸಿದ್ರು. ಅವ್ರ ಮಗಳಾಗಿರೋದಕ್ಕೆ ಈಗ್ಲೂ ನನ್ನ ದ್ವೇಷಿಸ್ತಿದ್ದಾರೆ. ಈಗ ನಾನು ಅಂತ ತಪ್ಪನ್ನೇ ಮಾಡಿದ್ರೆ ನಾನು ಹೇಗ್ ಬದುಕೋಕ್ಕಾಗತ್ತೆ ಸೀನು? ನಾನಿನ್ನ ಅರ್ಥ ಮಾಡ್ಕೊಳ್ಳೋದಲ್ಲ ಸೀನು, ನೀನೇ ನನ್ನ ಅರ್ಥ ಮಾಡ್ಕೋಬೇಕು. ದೊಡ್ಡಮ್ಮನಿಗೆ ನಾನು ಮಾತು ಕೊಟ್ಟಿದ್ದೀನಿ. ನನ್ನ ಮಮ್ಮ ಅನ್ಕೊಂಡ್ ಹಾಗೆ ಬದುಕ್ತೀನಿ. ಹಾಗೆ ನನ್ನ ಬದುಕೋಕ್ ಬಿಡು ಸೀನು. ಈ ತರ ನೋವು ಅನುಭವಿಸ್ಕೊಂಡೆ ಬದುಕ್ತೀಯಾ? ನಿನಗೆ ಮನ್ಸೇ ಇಲ್ವಾ ಆದ್ಯ? ನೋಡಾದ್ಯ, ಲೈಫ್ ನಮ್ಗೊಂದು ಅವಕಾಶ ಕೊಟ್ಟಿದೆ. ಇವಾಗ ನಾವಿಬ್ರು ಒಂದಾಗದೆ ಇದ್ರೆ ಇನ್ಯಾವತ್ತೂ ಒಂದಾಗಕ್ ಸಾಧ್ಯ ಇಲ್ಲ. ಮನೆಗೆ ಹೋದ್ರೆ ಚಾರು ಜೊತೆ ಮದ್ವೆ ಮಾಡ್ತಾರೆ ನನಗೆ. ನನಗೆ ಚಾರು ಬೇಡ ಆದ್ಯ, ನನಗೆ ನೀನೇ ಬೇಕು. ನೀನು ಕೂಡ ನನ್ನ ಪ್ರೀತಿಸ್ತಾ ಇದೀಯ. ನಾವಿಬ್ರು ಮದ್ವೆ ಮಾಡ್ಕೊಂಡು ಸಂತೋಷವಾಗಿದ್ರೆ ಮುಂದೊಂದಿನ ಎಲ್ಲರೂ ಅರ್ಥ ಮಾಡ್ಕೋತಾರೆ. ಅವರಿಗೋಸ್ಕರ ನಮ್ ಪ್ರೀತಿನ ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲ. ನಿನಗೆ ಹೇಗ್ ಹೇಳಿದ್ರೆ ಅರ್ಥ ಆಗುತ್ತೆ ಸೀನು? ಅಷ್ಟಕ್ಕೂ ಯಾವ ಧೈರ್ಯದಿಂದ ನೀನಿಲ್ಲಕ್ ಬಂದೆ? ನೀನ್ ಹೀಗೆಲ್ಲ ಮಾಡಿದ್ರೆ ನಾನೇ ಹೀಗ್ ಮಾಡಿಸ್ತಿರೋದು ಅಂತ ಅನ್ಕೋತಾರೆ. ತಪ್ಪು ನಂದೇ ಅಂತಾರೆ ಸೀನು. ನಿನಗೆ ಕೈ ಮುಗಿತೀನಿ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗು. ಇಲ್ಲ ಆದ್ಯ, ಒಂದ್ ವೇಳೆ ಹೋಗ್ಲೇಬೇಕು ಅಂದ್ರೆ ನಾನ್ ನಿನ್ನ ಮದ್ವೆ ಮಾಡ್ಕೊಂಡೇ ಹೋಗೋದು. ಅಲ್ಲಿವರೆಗೂ ಹೋಗಕ್ಕಾಗಲ್ಲ, ಹೋಗೋದು ಇಲ್ಲ. ನಡಿಯಾದ್ಯ, ನಾವು ಮದ್ವೆ ಮಾಡ್ಕೊಳ್ಳೋಣ, ಬಾ. ಏನ್ ಅನ್ಕೋತಿದ್ಯಾ ಸೀನು? ನಿನಗೆ ಕುಟುಂಬ ಅಂದ್ರೆ ಬೆಲೆ ಇಲ್ಲದೆ ಇರಬಹುದು, ಬಂಧುಗಳು ಅಂದ್ರೆ ಗೌರವ ಇಲ್ಲದೆ ಇರಬಹುದು. ಆದ್ರೆ ನನ್ನ ದೊಡ್ಡಮ್ಮ ಯಾವ ಗೌರವದಿಂದ ಕರ್ಕೊಂಡ್ ಬಂದ್ರು ನಾನು ಕೂಡ ಅವರಿಗೆ ಅದೇ ಗೌರವ ಕೊಡ್ಬೇಕಲ್ವಾ?
ಹೊರಟೋಗ್ತೀನಿ ಆದ್ಯ. ಹೇಗೋ ನನ್ನ ಮಾತನ್ನ ನೀನ್ ಕೇಳ್ತಾ ಇಲ್ಲ. ನೀನ್ ಹೇಳೋ ತರಾನೇ ನಾನು ಹೋಗ್ಬಿಡ್ತೀನಿ ಆದ್ಯ. ಆದ್ರೆ ಮನೆಗಲ್ಲ, ನನ್ನ ಪ್ರಾಣನೇ ಬಿಟ್ಟು ಹೋಗ್ತಾ ಇರ್ತೀನಿ. ನಾಳೆ ಅಷ್ಟ್ರಲ್ಲಿ ಬಂದು ನೀನ್ ನನ್ನ ಮದ್ವೆ ಆಗದೆ ಇದ್ರೆ ಅಲ್ಲಿ ನೋಡು, ಆ ಬೆಟ್ಟ ತುದಿಯಿಂದ ಎಗರಿ ಸತ್ತು ಹೋಗ್ತೀನಿ. ಚಾರು ಜೊತೆ ಮದ್ವೆ ನಡೆದು ಹೋಗ್ತಿತ್ತು. ಈಗ ಮನೆ ಬಿಟ್ಟು ಹೋಗಿ ನಮ್ಮ ಕುಟುಂಬಕ್ಕೆ ದೊಡ್ಡ ಸಮಸ್ಯೆ ತಂದ್ಬಿಟ್ಟೆ. ಈಗೀಗಷ್ಟೇ ಅವರು ಆದ್ಯನ ವಿಷಯದಲ್ಲಿ ತುಂಬಾ ಪ್ರೀತಿ ತೋರಿಸ್ತಿದ್ದಾರೆ. ಈಗಿಂಥ ತಪ್ಪು ನಡೆದಿದೆ ಅಂತ ಗೊತ್ತಾದ್ರೆ ಆದ್ಯನ ಈ ಜನ್ಮದಲ್ಲಿ ನಂಬಲ್ಲ ಕಣೋ. ಅಕ್ಕ, ಸೀನು ಫ್ರೆಂಡ್ ಮನೆಗೆ ಹೋಗಿದ್ದಾನೆ ಅಂದ್ರೆ ನಮಗ್ ತುಂಬಾ ಭಯ ಆಗ್ತಿದೆ. ಸೀನು ಯಾವಾಗ ಏನ್ ನಿರ್ಧಾರ ತಗೋತಾನೋ ಅಂತ ನಮಗ್ ಭಯ ಆಗ್ತಿದೆ ಅಕ್ಕ. ನಿಜವಾಗ್ಲೂ ಸೀನು ಫ್ರೆಂಡ್ ಮನೆಗೆ ಹೋಗಿದಾನ? ಅದು ಹೇಳಿದ್ನಲ್ಲ ಪಾರ್ವತಿ, ಅದು ಅವನು ಸ್ನೇಹಿತರ ಮನೆಗೆ ಹೋಗಿರೋದು. ನೀವೆಲ್ಲ ಯೋಚನೆ ಮಾಡಬೇಡಿ. ಸ್ನೇಹಿತರು ಮನೆಗೆ ಹೋಗಿದ್ರೆ ಸಂಜೆ ಹೊತ್ತಿಗೆ ಮನೆಗೆ ಬರ್ಬೇಕಿತ್ತಲ್ವಾ ಅತ್ತಿಗೆ? ಅಂಥದ್ರಲ್ಲಿ ಅವನಿನ್ನೂ ಮನೆಗೆ ಬರಲಿಲ್ಲ ಅಂದ್ರೆ ಯೋಚಿಸ್ಲೇಬೇಕಲ್ವಾ? ಕೊನೆ ಪಕ್ಷ ಫೋನು ಕೂಡ ಮಾಡಿಲ್ಲ. ಏನಾಗಿದೆಯೋ ಏನೋ ಅಂತ ಭಯ ಆಗ್ತಿದೆ. ಯಾವುದಕ್ಕೂ ಒಂದ್ಸಲ ಆದ್ಯನ್ಗೆ ಒಂದು ಫೋನ್ ಮಾಡಿ ಅಲ್ಲಿಗೆ ಬಂದಿದ್ದಾನ ಅಂತ ಕೇಳೋದು ಒಳ್ಳೇದು ಅತ್ತಿಗೆ. ಪದ್ಮ, ಅವರೆಲ್ಲ ಎಲ್ಲೋ ದೂರದಲ್ಲಿದ್ದಾರಲ್ವಾ? ಅವ್ರ ಹತ್ರ ಸೀನು ಹೇಗೆ ಹೋಗೋದಕ್ಕೆ ಸಾಧ್ಯ ಹೇಳು? ಈಗ ನಾವು ಫೋನ್ ಮಾಡಿ ಆದ್ಯನ್ ಯಾಕೆ ಭಯ ಪಡಿಸ್ಬೇಕು? ಇಲ್ಲಿ ಟೆನ್ಷನಲ್ಲಿ ನಾನ್ ಸಾಯ್ತಾ ಇದ್ದೀನಿ ಅತ್ತಿಗೆ. ಸೀನು ಆದ್ಯನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಇನ್ನು ಅವನು ಸ್ನೇಹಿತರ ಜೊತೆನೇ ಇದ್ದಾನೆ ಅಂತ ನೀನ್ ಹೇಳಿದ್ರೆ ನನ್ನ ಕೈಲಿ ನಂಬಕ್ಕಾಗಲ್ಲ. ಯಾವುದಕ್ಕೂ ಒಂದ್ಸಲ ಅವಳಿಗೆ ಫೋನ್ ಮಾಡಿ ಕೇಳತ್ತಿಗೆ. ಹೌದಕ್ಕ, ಸೀನು ವಿಷಯದಲ್ಲಿ ಈಗ್ಲೇ ಹುಷಾರಾಗಿರ್ಬೇಕು. ಪರಿಸ್ಥಿತಿ ಕೈ ಮೀರಿ ಹೋದ್ಮೇಲೆ ಯೋಚನೆ ಮಾಡಿದ್ರೂ ಲಾಭ ಇಲ್ಲ. ಅಷ್ಟಕ್ಕೂ ಇದೆಲ್ಲ ಆ ಆದ್ಯನಿಂದನೇ ಅತ್ಗೆ. ಅವಳು ಯಾವತ್ ನಮ್ಮನೆ ಕಾಲಿಟ್ಲೋ ಆವತ್ತಿಂದನೇ ನಮ್ಮನೇಲಿ ನೆಮ್ಮದಿ ಅನ್ನೋದೇ ಹೊರಟೋಯ್ತು ಅತ್ಗೆ. ಪದ್ಮ, ಇದರಲ್ಲಿ ಆದ್ಯನ್ ತಪ್ಪೇನೂ ಇಲ್ಲ ಪದ್ಮ. ಸೀನು ಚಾರು ಜೊತೆ ನಿಶ್ಚಿತಾರ್ಥನ ಮಾಡಿಕೊಂಡು ಆದ್ಯನ ಪ್ರೀತಿಸಿದ್ದು ತಪ್ಪೇ. ಅಷ್ಟಕ್ಕೂ ಆದ್ಯ ಈ ಮನೆಗೆ ಬರ್ದೇನೆ ಹೋಗಿದ್ದಿದ್ರೆ ಈ ಸಮಸ್ಯೆಗಳೇ ಬರ್ತಾ ಇರ್ಲಿಲ್ವಲ್ಲ ಆತ್ಗೆ? ಸೀನು ಪರ ವಹಿಸ್ಕೊಂಡು ಬರ್ತಿದೀಯಾ? ಸೀನು ಈ ಮನೇಲಿ ಬೆಳೆದಿದ್ದಾನೆ, ಆದ್ರೆ ಈ ಮನೆ ಬಗ್ಗೆ ಯೋಚನೆ ಮಾಡಿದಾನ? ಈ ಮನೆಯವರ ಹಾಗೆ ಯೋಚನೆ ಮಾಡಿದಾನ? ಆದ್ರೆ ಆದ್ಯ ಅಮೆರಿಕದಲ್ಲಿ ಹುಟ್ಟಿದ್ಲು. ನನ್ನ ತಂಗಿ ನೀನ್ ಯಾವಾಗ್ಲೂ ಆರೋಪಿಸ್ತಿರ್ತೀಯಲ್ಲ, ಅವಳ ಹತ್ರ ಇವಳು ಬೆಳೆದಿದ್ದು. ಆದ್ರೆ ಸೀನು ವಿಷಯದಲ್ಲಿ ಎಷ್ಟು ಕಠಿಣವಾಗಿದ್ದಾಳೆ ಅಂತ ನಿಮಗ್ ಗೊತ್ತಾ? ಆದ್ಯ ಕೂಡ ಸೀನು ಹಾಗೇನೆ ಯೋಚನೆ ಮಾಡಿದಿದ್ರೆ ಇಷ್ಟೊತ್ತಿಗಾಗ್ಲೇ ಈ ಮನೆ ಮರ್ಯಾದೆ ಹೊರಟೋಗ್ತಿತ್ತು. ಸರಿ ಸರಿ ಅತ್ಗೆ, ಈಗ ನಾನು ಏನೇ ಹೇಳಿದ್ರು ನಿನಗೆ ತಪ್ಪಾಗೆ ಅನ್ಸತ್ತೆ. ನಮ್ ಸೀನು ಆದ್ಯ ಇರೋ ಜಾಗಕ್ಕೆ ಹೋಗಿದ್ದಾನೋ ಇಲ್ವೋ ಅಂತ ಒಂದ್ಸಲ ಫೋನ್ ಮಾಡಿ ಕೇಳು. ಏನಕ್ಕ ನೀವಿನ್ನು ಯೋಚನೆ ಮಾಡ್ತಿದ್ದೀರಾ? ಅಥವಾ ಅವರಿಬ್ಬರ ವಿಷಯ ಎಲ್ಲ ನಿಮಗ್ ಗೊತ್ತಾ ಏನು? ಏನ್ ಮಾಡಿದ್ಲು, ಏನ್ ಮಾಡ್ತಾಳೆ ಅಂತ?
ನನಗೆ ಹೇಗೆ ಗೊತ್ತಾಗುತ್ತೆ? ತಿಳ್ಕೊಳ್ಳೋಣ ಅಂತ ಫೋನ್ ಮಾಡಿ ಅಂದ್ರೆ ಯೋಚನೆ ಮಾಡ್ತಿದ್ದೀರಲ್ಲ. ನಾನಲ್ಲ, ಈ ಪ್ಲೇಸಲ್ಲಿ ಅತ್ತೆ ಇದ್ರು ಕೂಡ ನೀವು ಫೋನ್ ಮಾಡಿಲ್ಲ ಅಂದ್ರೆ ಅನುಮಾನ ಪಡ್ತಿದ್ರು. ಸರಿ ಸರಿ ಮಾಡ್ತೀನಿ ಬಿಡಿ, ನಡೀರಿ. ಅತ್ತಿಗೆ ಫೋನ್ ಮಾಡು. ಆಹಾ. ಹಲೋ ದೊಡ್ಡಮ್ಮ. ಆದ್ಯಾ, ಹೇಳು ದೊಡ್ಡಮ್ಮ. ಹೇಗಿದ್ದೀರಮ್ಮ? ಅಲ್ಲೆಲ್ಲ ಚೆನ್ನಾಗಿದ್ಯಾ? ಅತ್ತಿಗೆ ಸೀನು ಬಗ್ಗೆ ಕೇಳು. ಚೆನ್ನಾಗಿದೆ ದೊಡ್ಡಮ್ಮ. ಟೂರು ಜಾಲಿಯಾಗಿ ನಡೀತಾ ಇದೆ. ಆದ್ಯಾ, ಸೀನು ಅಲ್ಲಿಗೆ ಬಂದಿದ್ದಾನಾ? ಇಲ್ಲ ದೊಡ್ಡಮ್ಮ. ಏನು ಕೇಳಿಸ್ತಿಲ್ಲ, ಸ್ವಲ್ಪ ಜೋರಾಗಿ ಹೇಳು. ಇಲ್ಲ ದೊಡ್ಡಮ್ಮ, ಬಂದಿಲ್ಲ. ಯಾಕೆ ಹಾಗೆ ಕೇಳಿದ್ರಿ? ಹೋಗಿಲ್ವಂತೆ. ಏನಿಲ್ಲಮ್ಮ, ನಾನು ಮತ್ತೆ ಫೋನ್ ಮಾಡ್ತೀನಿ. ಹಾ, ನಾನು ಹೇಳಿದ್ನಲ್ಲ ಪದ್ಮ, ಸೀನು ಅಲ್ಲಿಗೆ ಹೋಗಿಲ್ಲ ಅಂತ. ಈಗ ನಿಮ್ಮ ಅನುಮಾನ ಹೋಯ್ತಾ? ಈಗ ಸ್ವಲ್ಪ ಧೈರ್ಯ ಬಂತತ್ತಿಗೆ. ಅವ್ನ್ ನಿಜವಾಗ್ಲೂ ಫ್ರೆಂಡ್ಸ್ ಹತ್ರನೇ ಹೋಗಿರ್ತಾನೆ. ಏನ್ ಹೋಗಿದ್ದಾನೋ ಏನೋ. ಅಲ್ಲ, ಮನೇಲಿ ಹೇಳ್ದೇನೆ ಈ ತರ ಮಾಡಿದ್ರೆ ನಮ್ ಚಾರು ಪರಿಸ್ಥಿತಿ ಏನು? ಅವ್ನ್ ಬಂದ್ಮೇಲೆ ಈ ವಿಷಯನ ಅವನನ್ನೇ ಕೇಳೋಣ. ನಡಿ ಈಗ. ಸೀನು ಇಲ್ಲಿಗೆ ಬಂದಿದ್ದಾನೇನೋ ಅಂತ ಮನೇಲಿರೋರ್ಗೆ ಡೌಟ್ ಬಂದಿದೆ ಅಂತಾಯ್ತು. ಸೀನು ನೋಡಿದ್ರೆ ಮನೆಗೆ ಹೋಗು ಅಂದ್ರೂ ಹೋಗ್ತಿಲ್ಲ. ಜೊತೆಗೆ ಪ್ರೀತಿನ ಒಪ್ಕೊಳ್ಳಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ ಹೆದರಿಸ್ತಿದ್ದಾನೆ. ಈಗ ಛಾಯಾ, ಈ ಸೀರಿಯಲ್ ಹೇಗ್ ಕಾಣಿಸ್ತಾ ಇದ್ದೀನಿ? ರಾಜಲಕ್ಷ್ಮಿ ಹಾಗೆ ಇದ್ಯಾ? ನಾನ್ ರಾಜಲಕ್ಷ್ಮಿನೇ ಕಣೆ. ನಾನ್ ಸುಂದರವಾಗಿ ಕಾಣಿಸ್ತಿದ್ದೀನೋ ಇಲ್ವೋ ಅಂತ ಹೇಳು. ನೀನೇನೋ ಸುಂದರವಾಗಿ ಕಾಣಿಸ್ತಿದ್ಯಾ, ಆದ್ರೆ ನಿನ್ನ ನೋಡಕ್ಕೆ ಯಾರೇ ಇದಾರಿಲ್ಲಿ? ನಾವೇನಾದ್ರೂ ಜಾತ್ರೆಗೆ ಬಂದಿದೀವಾ? ಟ್ರಿಪ್ ಹೆಸರಲ್ಲಿ ಕಾಡಿಗೆ ಬಂದಿದೀವಿ. ಇಲ್ಲಿ ಪ್ರಾಣಿ ಪಕ್ಷಿಗಳನ್ನ ಬಿಟ್ರೆ ಮನುಷ್ಯರೇ ಇಲ್ಲ. ಏನ್ ಹಾಗೆ ಹೇಳ್ತಿದ್ಯಾ? ನಮ್ ಕಾಲೇಜ್ ಸ್ಟೂಡೆಂಟ್ಸ್ ಇದಾರಲ್ಲ, ನಮ್ ಲೆಕ್ಚರರ್ಸ್ ಇದ್ದಾರೆ. ಅದು ಮುಖ್ಯವಾಗಿ ನಮ್ ಕೋಚ್ ಸರ್ ಇದಾರಲ್ಲ, ಅವ್ರು ನೋಡಿದ್ರೆ ಸಾಕು. ಏನು ಏನಂದೆ? ಏನಿಲ್ಲ ಬಿಡು. ಮೊದ್ಲು ಈ ಸೀರೆ ಹೇಗಿದೆ ಅಂತ ಹೇಳು. ಸೀರೆನೂ ಚೆನ್ನಾಗಿದೆ, ಅದನ್ನ ಉಟ್ಕೊಂಡಿರೋ ನೀನು ಚೆನ್ನಾಗಿದ್ಯಾ. ಯಾವ್ದಾದ್ರೂ ಹೀರೋಯಿನ್ ಹೋಲ್ಸಿದ್ರೆ ಅನುಷ್ಕಾ ತರ ಇದ್ಯಾ. ಛಾಯಾ, ಆ ಹೆಸರು ಕೇಳಿದ್ರೆ ನಂಗೆ ಇಷ್ಟ ಇಲ್ಲ. ಆ ಹೀರೋಯಿನ್ ಎಲ್ರಿಗೂ ಇಷ್ಟ ಆಗ್ತಾಳೆ, ನನ್ ಫೇವ್ರೇಟ್ ಕೂಡ. ಅವ್ರಲ್ವೇ, ಹೀರೋಯಿನ್ ಅನುಷ್ಕಾಗೆ ಗ್ಲಾಮರ್ ಜಾಸ್ತಿ.
ಈ ಅನುಷ್ಕಾ ಬಗ್ಗೆ ರೂಮರ್ ಜಾಸ್ತಿ. ಇವಾಗ ಅವಳೇನ್ ಮಾಡಿದ್ಲು ಅಂತ? ಒಳ್ಳೊಳ್ಳೆ ಸಿನಿಮಾ ಮಾಡ್ತಿದ್ದಾರೆ. ಅಬ್ಬಾ, ಅವಳು ಅಂದ್ರೆ ಹೀರೋಯಿನ್ ಅನುಷ್ಕಾ ಅಲ್ಲ, ನಮ್ ಲೆಕ್ಚರರ್ ಅನುಷ್ಕಾ. ಏನ್ ಮಾಡಿದ್ಲು ಅಂತ ಕೇಳ್ತಿದೀನಿ. ತುಂಬಾ ಜಾಸ್ತಿ ಮಾಡ್ತಿದ್ದಾರೆ. ಗಂಡಸರ ಜೊತೆ ಹೇಗಿರ್ಬೇಕು ಅಂತ ಅವ್ರ ಮನೆಯಲ್ಲಿ ಏನೋ ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ. ಎಲ್ರ ಮೈ ಮೇಲೂ ಬಿದ್ದು ಅಂಟ್ಕೊಂಡು ಓಡಾಡ್ತಾ ಇದ್ದಾಳೆ. ಎಲ್ರ ಜೊತೆ ಎಲ್ಲ ಓಡಾಡ್ತಿದ್ದಾಳೆ. ನಮ್ ಶೌರ್ಯ ಸರ್ ಜೊತೆ ಮಾತ್ರ ಅಲ್ವಾ ಓಡಾಡ್ತಿರೋದು. ಲೆಕ್ಚರರ್ಸ್ ಅಂದ್ರೆ ಅಷ್ಟಾದ್ರೂ ಫ್ರೆಂಡ್ಶಿಪ್ ಇರತ್ತೆ. ನೀನೇನೆ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ಯಾ? ಹೋಗಿ. ಅವಳ ವಿಷಯ ಹಾಗಿರ್ಲಿ ಬಿಡು. ಕೈಯಲ್ಲೇನೆ ಆ ಪ್ರಸಾದ? ಕಾಡಲ್ಲಿ ಯಾವ್ದಾದ್ರು ದೇವಸ್ಥಾನ ಸಿಕ್ತಾ? ನಾನ್ ದೇವಸ್ಥಾನಕ್ಕೆ ಹೋಗ್ತಿಲ್ವೇ, ನನ್ ಗುರುದೇವ್ರ ಹತ್ರ. ಗುರುದೇವ್ರ? ಅವ್ರು ಯಾರು? ಕಾಡಲ್ಲಿರ್ತಾರಾ? ಛಾಯಾ, ಗುರುದೇವ್ರು ಅಂದ್ರೆ ನಮ್ಗೆ ವಿದ್ಯೆ ಹೇಳ್ಕೊಡೋ ಗುರು. ಅಂದ್ರೆ ನನ್ಗೆ ಹಾಕಿ ಹೇಳ್ಕೊಟ್ಟಿರೋ ಕೋಚ್ ಅಂತ ಅರ್ಥ. ಓಹೋ, ಇವಾಗ ಅರ್ಥ ಆಯ್ತು. ನೀನ್ ಇಷ್ಟೊತ್ತು ಕಷ್ಟಪಟ್ಟು ರೆಡಿ ಆಗಿದ್ದು ಕೋಚ್ ಸರ್ಗೋಸ್ಕರನಾ? ಈ ನಡುವೆ ನಿನ್ಗೆ ಹುಚ್ಚು ತುಂಬಾ ಜಾಸ್ತಿ ಆಗಿದೆ. ಆದ್ಯ ಹತ್ರ ಹೇಳಿ ನೀನ್ ಹುಚ್ಚು ಬಿಡಿಸ್ತೀಯ. ಛಾಯಾ, ನಾನೇನ್ ಸುಮ್ನೆ ಮಾತಾಡೋದಕ್ಕೆ ಅಂತ ಹೋಗ್ತಿಲ್ಲ. ಅಮ್ಮ ಈ ಕಜಾಯ ಕೊಟ್ಟಿದ್ದಾರೆ, ನಮ್ ಕೋಚರ್ಗೂ ಕೂಡ ಸ್ವಲ್ಪ ಕೊಡ್ತೀನಿ. ಪಾಪ, ಈ ತರದನ್ನೆಲ್ಲ ಮಾಡ್ಕೊಡೋದಕ್ಕೆ ಅವ್ರಿಗೆ ತಾನೇ ಯಾರಿದ್ದಾರೆ ಹೇಳು? ಮೊದ್ಲೇ ಕಾಡು, ಅವ್ರು ತಿಂದ್ರೋ ಇಲ್ವೋ ಸ್ಟೂಡೆಂಟ್ಸ್ ಆಗಿರೋ ನಾವೇ ತಿಳ್ಕೊಬೇಕು ಅಲ್ವಾ? ಸಾಕ್ ನಿಲ್ಸೆ ನಿನ್ ಗುರು ಪುರಾಣ. ಹೋಗಿ ಕಜಾಯ ಕೊಡ್ಬೇಕು ಅನ್ಕೊಂಡಿದ್ಯಲ್ಲ, ಹೋಗ್ಕೊಟ್ಬಾ, ಹೋಗು. ಒಳ್ಳೆಯವ್ರ ನೋಡಿದ್ರೆ ನಿನ್ಗೆ ಹೊಟ್ಟೆ ಕಿಚ್ಚು. ಸರಿ ಸರಿ, ಹೋಗ್ ಕೊಟ್ಬಿಡ್ಬಾ. ಇವಳಿಗೇನೋ ಆಗಿದೆ. ಹೇಗಾಯ್ತು ಅನು? ಸ್ವಲ್ಪ ನೋಡ್ಕೊಂಡು ನಡಿಬೇಕಲ್ವಾ? ಶೌರ್ಯ, ಆಟ ಆಡುವಾಗ ಯಾರೋ ನನ್ ಕಾಲ್ ತೊಳೆದ್ಬಿಟ್ರು. ಕಾಲ್ ಹುಳುಕಿದೆ. ನಾನ್ ಮಸಾಜ್ ಮಾಡ್ತೀನಿ ಇರು ಸ್ವಲ್ಪ. ಬೇಡ, ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳ್ತಾರೆ ಹೇಳು? ಅಂದ್ಕೊಳ್ಳಿ, ಏನಾದ್ರೂ ಅಂದ್ಕೊಳ್ಳಿ. ನೀನ್ ಈ ತರ ನೋವಲ್ಲಿ ಒದ್ದಾಡ್ತಿದ್ರೆ ನಂಗೆ ನೋಡಕ್ಕಾಗಲ್ಲ. ಪರವಾಗಿಲ್ಲ ಶೌರ್ಯ, ಚಿಕ್ಕ ಏಟಲ್ವಾ? ಇಷ್ಟೊಂದು ನೋವಿಟ್ಕೊಂಡು ಸ್ವಲ್ಪ ಏಟಾಗಿದೆ ಅಂತೀಯಲ್ಲ. ಶೌರ್ಯ, ನೋವ್ತಾ ಇದೆ. ಏನಾಗಲ್ಲ ಅನು, ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಈಗಿರೋ ನೋವು ಕೂಡ ಕಡಿಮೆ ಆಗುತ್ತೆ. ಶೌರ್ಯ, ಆದ್ರೂ ನೀನ್ ನನ್ನ ಹತ್ರ ನಾಚಿಕೆ ಪಟ್ಕೋತಿಯಲ್ಲ ಅನು. ಸ್ವಲ್ಪ ಹೊತ್ತು ಹೀಗೆ ಮಾಡಿದ್ರೆ ಈ ನೋವು ಕೂಡ ಕಡಿಮೆ ಆಗುತ್ತೆ. ನಾನಿಲ್ಲಿ ನಿಮಗೋಸ್ಕರ ಸಾಯ್ತಾ ಇದ್ರೆ ನಿಮ್ಗೆ ಅನುಷ್ಕಾ ಮೇಡಮ್ ಬೇಕಾಗಿದ್ಯಾ? ಅಷ್ಟಕ್ಕೂ ನಿಮ್ಮಂತವ್ರನ್ನ ನಂಬಲೇಬಾರ್ದು ಶೌರ್ಯ ಸರ್. ಐ ಹೇಟ್ ಯು. ಐ ಹೇಟ್ ಯು. ಐ ಲವ್ ಯು ಅಂತ ಹೇಳೋದಕ್ಕೆ ಬಂದಿದ್ದೆ. ನೀವೇನು ಅಂತ ಗೊತ್ತಾದ್ಮೇಲೆ ಐ ಹೇಟ್ ಯು ಅಂತ ಹೇಳ್ತಾ ಇದ್ದೀನಿ. ಐ ಹೇಟ್ ಯು.
ಸರಿ ಅನು, ನೀನ್ ಇಲ್ಲೇ ಮಲ್ಕೋ. ಟೇಕ್ ಕೇರ್.